ಇವತ್ತು ಆಲ್ಗೆ ಬಗ್ಗೆ ಸ್ಟಡಿ ಮಾಡೋಣ. ಇದನ್ನ ಕನ್ನಡದಲ್ಲಿ ನಾವು ಕಾಮನ್ ಆಗಿ ಪಾಚಿ ಅಂತ ಕರಿತೀವಿ. ಪಾಚಿ ಅನ್ನೋ ಹೆಸರನ್ನ ನೀವು ಕೂಡ ಕೇಳಿರ್ತೀರಾ, ಹಾಗೆ ನಿಮ್ಮ ಮನೆ ಹತ್ರ ಬೆಳೆದಿರೋದನ್ನ ನೋಡಿರ್ತೀರಾ ಕೂಡ. ಆಲ್ಗೆದು ಹ್ಯಾಬಿಟೇಟಿಗೆ ಬಂದರೆ ಇದು ಎಲ್ಲೆಲ್ಲಿ ಗ್ರೋ ಆಗುತ್ತೆ ಅಂತ ನೋಡೋದಾದರೆ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ನದಿ ನೀರಿರುತ್ತೆ ಅಲ್ವಾ, ಅಲ್ಲಿ ಗ್ರೋ ಆಗುತ್ತೆ. ಹಾಗೆ ಮೆರೈನ್ ವಾಟರ್ ಅಂತ ಹೇಳಿದ್ರೆ ಓಷಿಯನ್ ವಾಟರ್, ಸಮುದ್ರದ ನೀರಿರುತ್ತೆ ಅಲ್ವಾ, ಅಲ್ಲಿ ಆಲ್ಗೆಗಳು ಗ್ರೋ ಆಗುತ್ತೆ. ಅದನ್ನು ಬಿಟ್ಟರೆ ಮಾಯ್ಸ್ಟ್ ಸಾಯಿಲ್, ಮಾಯ್ಸ್ಟ್ ಸ್ಟೋನ್, ಹಾಗೆ ಮಾಯ್ಸ್ಟ್ ವುಡ್. ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಮಾಯ್ಸ್ಟ್ ಎಲ್ಲಿ ಹೆಚ್ಚು ತೇವಾಂಶ ಇರುತ್ತೆ, ನೀರು ನಿಂತಿರೋ ಅಂಥ ಜಾಗಗಳು, ಸಾಯಿಲ್ ಆಗಿರ್ಬೋದು, ಸ್ಟೋನ್ ಹಾಗೆ ವುಡ್, ಅಲ್ಲೆಲ್ಲ ಈ ಆಲ್ಗೆ ಅಥವಾ ಪಾಚಿ ಗ್ರೋ ಆಗುತ್ತೆ. ಪ್ಲಾಂಟ್ ಬಾಡಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸಿಂಪಲ್ ಆಗಿರುತ್ತೆ. ಇಲ್ಲಿ ಪ್ಲಾಂಟ್ ಬಾಡಿನ ನಾವು ಥ್ಯಾಲಸ್ ಅಂತ ಹೇಳಿ ಕರಿತೀವಿ. ಹಾಗೆ ಆಲ್ಗೆಗಳಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಆಲ್ಗೆ ಆಟೋಟ್ರೋಪಿಕ್ ಆಗಿರತ್ತೆ, ಅಂದರೆ ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟು ಮೇನ್ ಫಂಕ್ಷನ್ ಏನು ಅಂದರೆ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ಲಾಂಟ್ಸ್ಗಳಿಗೆ ಕಲರನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಕೆಲವೊಂದು ಆಲ್ಗೆಗಳು ಫಂಗೈ ಜೊತೆ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇರುತ್ತೆ. ಅದನ್ನು ನಾವು ಲೈಕೆನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಲ್ಗೆ ಫಂಗೈಗೋಸ್ಕರ ಫುಡ್ ಪ್ರಿಪೇರ್ ಮಾಡುತ್ತೆ. ಫಂಗೈ ಆಲ್ಗೆಗೆ ಇರೋದಕ್ಕೆ ಶೆಲ್ಟರ್ನ ಕೊಡುತ್ತೆ, ಹಾಗೆ ಅದಕ್ಕೆ ಮಿನರಲ್ ನ್ಯೂಟ್ರಿಷನ್ಸ್ಗಳನ್ನು ಅಬ್ಸಾರ್ಬ್ ಮಾಡಿ ಕೊಡುತ್ತೆ. ಆಲ್ಗೆ ಕೆಲವೊಂದು ಅನಿಮಲ್ಸ್ಗಳ ಜೊತೆ ಕೂಡ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಲಾತ್ ಆಲ್ಗೆಗೆ ಶೆಲ್ಟರ್ನ ಪ್ರೊವೈಡ್ ಮಾಡುತ್ತೆ. ಆಲ್ಗೆ ಸ್ಲಾತ್ನ ಸ್ಕಿನ್ನಿಂದ ನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಹಾಗೆ ಆಲ್ಗೆ ಸ್ಲಾತ್ಗೆ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಸ್ಲಾತ್ ಬಾಡಿ ಮೇಲೆ ಕಂಪ್ಲೀಟ್ ಆಗಿ ಆಲ್ಗೆ ಗ್ರೋತ್ ಆದಾಗ ಸ್ಲಾತ್ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ ನೋಡೋದಕ್ಕೆ. ನೇಚರ್ ಜೊತೆಗೆ ಸ್ಲಾತ್ ಮ್ಯಾಚ್ ಆಗ್ತಿರುತ್ತೆ. ಇದರಿಂದ ಇದು ಪ್ರೀಡಿಯೇಟರ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಪ್ರೀಡಿಯೇಟರ್ಸಿಂದ ಬಚ್ಚಿಟ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಪ್ರೀಡಿಯೇಟರ್ಸ್ ಅಂದರೆ ಬೇಟೆ ಆಡೋ ಪ್ರಾಣಿಗಳಿರುತ್ತೆ ಅಲ್ವಾ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಆಲ್ಗೆ 2 ಫಾರ್ಮ್ಸಲ್ಲಿ ಎಕ್ಸಿಸ್ಟ್ ಇರುತ್ತೆ, ಐದರ್ ಕಲೋನಿಯಲ್ ಫಾರ್ಮ್ ಅಥವಾ ಫಿಲಮೆಂಟಸ್ ಫಾರ್ಮ್. ಕಲೋನಿಯಲ್ ಫಾರ್ಮ್ ಅಂತ ಹೇಳಿದ್ರೆ ನಂಬರ್ ಆಫ್ ಆಲ್ಗೆಗಳು ಸೇರಿ ಗ್ರೂಪ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ವಾಲ್ವಾಕ್ಸ್ ಆಲ್ಗೆ ಇದೆ. ಸೊ ಇಲ್ಲಿ ನೋಡಿ, ಇದೆಲ್ಲ ಆಲ್ಗೆಗಳು, ಇದೆಲ್ಲ ಸೇರಿ ಏನು ಮಾಡಿದೆ ಅಂದರೆ ಒಂದು ಗ್ರೂಪನ್ನು ಫಾರ್ಮೇಷನ್ ಮಾಡಿಕೊಂಡಿದೆ. ಇದನ್ನು ನಾವು ಕಲೋನಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ಈ ರೀತಿಯಾದ ಡಿಫ್ರೆಂಟ್ ಕಲೋನೀಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಆಲ್ಗೆ ಈ ರೀತಿಯಾಗಿ ಕಲೋನಿಯಲ್ ಫಾರ್ಮಲ್ಲಿ ಎಕ್ಸಿಸ್ಟ್ ಇರ್ಬೋದು ಅಥವಾ ಫಿಲಮೆಂಟಸ್ ಫಾರ್ಮ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಥ್ರೆಡ್ ಲೈಕ್ ಸ್ಟ್ರಕ್ಚರಲ್ಲಿ ಆಲ್ಗೆ ಎಕ್ಸಿಸ್ಟ್ ಇರುತ್ತೆ. ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಯೂಲೋಥ್ರಿಕ್ಸ್ ಹಾಗೆ ಸ್ಪೈರೋಗೆರಾ ಆಲ್ಗೆ ಇದೆ. ಎರಡು ಕೂಡ ನೋಡೋದಕ್ಕೆ ಥ್ರೆಡ್ ಲೈಕ್ ಸ್ಟ್ರಕ್ಚರಲ್ಲಿ ಇದೆ. ಈಗ ನೀವು ಈ ಪಿಕ್ಚರಲ್ಲಿ ಕೆಲ್ಪ್ಸ್ ಅನ್ನೋ ಆಲ್ಗೆನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದು ಲಾರ್ಜೆಸ್ಟ್ ಆಲ್ಗೆ ಆಗಿದೆ. ಅಬೌಟ್ 65 ಮೀಟರ್ ತನಕನೂ ಕೂಡ ಇದು ಗ್ರೋ ಆಗುತ್ತೆ. ರಿಪ್ರೊಡಕ್ಷನ್ಗೆ ಬಂದರೆ ಆಲ್ಗೆ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲ ಅಂದರೆ ಎಸೆಕ್ಷುಯಲ್ ಅಥವಾ ಸೆಕ್ಷುಯಲ್ ಮೋಡ್ಸ್ನ ಮುಖಾಂತರ ರಿಪ್ರೊಡ್ಯೂಸ್ ಮಾಡುತ್ತೆ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಫ್ರಾಗ್ಮೆಂಟೇಷನ್ ಮುಖಾಂತರ ನಡೆಯುತ್ತೆ. ಅಂದರೆ ಒಂದು ಆಲ್ಗೆ ಇದೆ ಅಂದರೆ ಅದು ನಂಬರ್ ಆಫ್ ಪೀಸಸ್ಗಳಾಗಿ ಬ್ರೇಕ್ ಡೌನ್ ಆಗುತ್ತೆ. ಪ್ರತಿ ಪೀಸ್ ಕೂಡ ಹೊಸ ಆಲ್ಗೆ ಆಗಿ ಡೆವಲಪ್ ಆಗುತ್ತೆ. ಎಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಝೂಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಪ್ರತಿಯೊಂದು ಝೂಸ್ಪೋರ್ ಕೂಡ ಹೊಸ ಆಲ್ಗೆ ಆಗಿ ಜರ್ಮಿನೇಟ್ ಆಗುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಇಲ್ಲಿ ಗ್ಯಾಮೆಟ್ಸ್ ಫ್ಯೂಸ್ ಆಗುತ್ತೆ. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಐಸೋಗ್ಯಾಮಿ ಆಗಿರ್ಬೋದು, ಅನೈಸೋಗ್ಯಾಮಿ ಆಗಿರ್ಬೋದು ಅಥವಾ ಊಗ್ಯಾಮಿ ಆಗಿರ್ಬೋದು. ಐಸೋಗ್ಯಾಮಿ ಅಂತ ಹೇಳಿದರೆ ಎರಡು ಸಿಮಿಲರ್ ಸೈಜ್ ಇರುವಂಥ ಗ್ಯಾಮೆಟ್ಸ್ಗಳ ಮಧ್ಯ ಫ್ಯೂಷನ್ ಅಕ್ಕರ್ ಆಗುತ್ತೆ. ಅದನ್ನು ನೀವು ಫಸ್ಟ್ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಎರಡು ಗ್ಯಾಮೆಟ್ಸ್ಗಳ ಸೈಜು ಸಿಮಿಲರ್ ಇದೆ. ಅನೈಸೋಗ್ಯಾಮಿ ಅಂತ ಹೇಳಿದರೆ ಡಿಸ್ಸಿಮಿಲರ್ ಸೈಜ್ ಇರುವಂಥ ಗ್ಯಾಮೆಟ್ಸ್ಗಳ ಮಧ್ಯ ಫ್ಯೂಷನ್ ಅಕ್ಕರ್ ಆಗುತ್ತೆ. ಊಗ್ಯಾಮಿಗೆ ಬಂದರೆ ಇಲ್ಲಿ ಒಂದು ಗ್ಯಾಮೆಟ್ ಲಾರ್ಜರ್ ಸೈಜಲ್ಲಿ ಇರುತ್ತೆ, ಇನ್ನೊಂದು ಗ್ಯಾಮೆಟ್ ಸ್ಮಾಲರ್ ಸೈಜಲ್ಲಿ ಇರುತ್ತೆ. ಲಾರ್ಜರ್ ಗ್ಯಾಮೆಟ್ ನಾನ್ ಮೊಟೈಲ್ ಆಗಿರುತ್ತೆ. ಅದನ್ನು ನಾವು ಫೀಮೇಲ್ ಗ್ಯಾಮೆಟ್ ಎಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಮಾಲರ್ ಗ್ಯಾಮೆಟ್ ಮೊಟೈಲ್ ಆಗಿರುತ್ತೆ. ಅದನ್ನು ನಾವು ಮೇಲ್ ಗ್ಯಾಮೆಟ್ ಸ್ಪರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ.
ಈಗ ಆಲ್ಗೆದು ಎಕನಾಮಿಕ್ ಇಂಪಾರ್ಟೆನ್ಸಿಗೆ ಬಂದರೆ ಅರ್ಥಲ್ಲಿ ಪ್ರೊಡ್ಯೂಸ್ ಆಗುವಂಥ ಟೋಟಲ್ ಕಾರ್ಬನ್ ಡೈಆಕ್ಸೈಡಲ್ಲಿ ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ನ ಆಲ್ಗೆ ಫಿಕ್ಸೇಷನ್ ಮಾಡತ್ತೆ. ಹಾಗೆ ಆಲ್ಗೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿರತ್ತೆ. ಅಂದರೆ ಆಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಆಲ್ಗೆ ಬೇಸಿಕ್ ಫುಡ್ ಪ್ರೊಡ್ಯೂಸರ್ ಆಗಿರತ್ತೆ. ಬೇರೆ ಆಕ್ವಾಟಿಕ್ ಅನಿಮಲ್ಸ್ಗಳು ಫುಡ್ಡಿಗೋಸ್ಕರ ಆಲ್ಗೆ ಮೇಲೆ ಡಿಪೆಂಡ್ ಆಗಿರತ್ತೆ. ಇನ್ನು ಕೆಲವು ಆಲ್ಗೆಗಳು ಲೈಕ್ ಪಾರ್ಫೈರಾ ಆಗಿರ್ಬೋದು, ಲ್ಯಾಮಿನೇರಿಯಾ, ಸರ್ಗೆಸಮ್, ಈ ರೀತಿಯಾಗಿ ಮರೈನಲ್ಲಿ ಇರೋವಂಥ 70 ಆಲ್ಗೆ ಸ್ಪೀಶೀಸ್ಗಳನ್ನು ಆಸ್ ಅ ಫುಡ್ ಆಗಿ ಯೂಸ್ ಮಾಡ್ತಾರೆ. ಬ್ರೌನ್ ಆಲ್ಗೆ ಹಾಗೆ ರೆಡ್ ಆಲ್ಗೆ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಕೊಲೈಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೈಡ್ರೋಕೊಲೈಡ್ಸ್ ಅಂತ ಹೇಳಿದ್ರೆ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಅಂತ. ಬ್ರೌನ್ ಆಲ್ಗೆಯಿಂದ ಆಲ್ಜಿನ್ ಅನ್ನೋ ಒಂದು ಸಬ್ಸ್ಟೆನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ಜಲ್ಲಿಂಗ್ ಹಾಗೆ ಥಿಕ್ನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ರೆಡ್ ಆಲ್ಗೆಯಿಂದ ಕ್ಯಾರಾಗಿನಿನ್ ಅನ್ನೋ ಒಂದು ಸಬ್ಸ್ಟೆನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ಡೆಸರ್ಟ್ಸ್ ಆಗಿರ್ಬೋದು ಹಾಗೆ ಸಲಾಡ್ಸಲ್ಲಿ ಯೂಸ್ ಮಾಡ್ತಾರೆ. ಜಲಿಡಿಯಂ ಹಾಗೆ ಗ್ರಾಸಿಲೇರಿಯಾ ಅನ್ನೋ ಆಲ್ಗೆಯಿಂದ ಅಗಾರ್ ಅನ್ನೋ ಸಬ್ಸ್ಟೆನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನು ಐಸ್ ಕ್ರೀಮ್ ಪ್ರಿಪ್ರೇಷನಲ್ಲಿ ಆಗಿರ್ಬೋದು, ಜಲೀಸ್ ಪ್ರಿಪ್ರೇಷನ್ ಹಾಗೆ ಮೈಕ್ರೋಬ್ಸ್ಗಳನ್ನು ಗ್ರೋ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈಗ ನೀವು ಈ ಪಿಕ್ಚರಲ್ಲಿ ಕ್ಲೋರೆಲ್ಲಾ ಆಲ್ಗೆನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದು ಯೂನಿಸೆಲ್ಯುಲರ್ ಆಗಿರತ್ತೆ ಹಾಗೆ ಪ್ರೋಟೀನ್ ರಿಚ್ ಆಗಿರತ್ತೆ. ಆದ್ದರಿಂದ ಇದನ್ನು ಫುಡ್ ಸಪ್ಲಿಮೆಂಟ್ ಆಗಿ ಸ್ಪೇಸ್ ಟ್ರಾವೆಲರ್ಸ್ಗಳು ಯೂಸ್ ಮಾಡ್ತಾರೆ. ಆಲ್ಗೆನ ಅಗೇನ್ 3 ಮೇನ್ ಕ್ಲಾಸಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಕ್ಲೋರೋಫೈಸಿಯೆ, ಫಿಯೋಫೈಸಿಯೆ ಹಾಗೆ ರೋಡೋಫೈಸಿಯೆ. ಫಸ್ಟು ಕ್ಲೋರೋಫೈಸಿಯೆ ಬಗ್ಗೆ ಸ್ಟಡಿ ಮಾಡೋಣ. ಕ್ಲೋರೋಫೈಸಿಯೆ ಆಲ್ಗೆದು ಹ್ಯಾಬಿಟೇಟಿಗೆ ಬಂದರೆ ಫ್ರೆಶ್ ವಾಟರ್, ಮರೈನ್ ವಾಟರ್ ಅಥವಾ ಟೆರೆಸ್ಟ್ರಿಯಲ್ ಆಗಿರುತ್ತೆ. ಟೆರೆಸ್ಟ್ರಿಯಲ್ ಅಂತ ಹೇಳಿದರೆ ಮಾಯಿಸ್ಟ್ ಸಾಯಿಲ್, ಈ ರೀತಿಯಾಗಿ ಲ್ಯಾಂಡ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫೈಸಿಯನ ಕಾಮನ್ ಆಗಿ ಗ್ರೀನ್ ಆಲ್ಗೆ ಅಂತ ಹೇಳಿ ಕರೀತಾರೆ. ಏನಕ್ಕೆ ಅಂದರೆ ಇದು ನೋಡೋದಕ್ಕೆ ಗ್ರೀನ್ ಕಲರಲ್ಲಿ ಇರುತ್ತೆ. ಹಾಗೆ ಕ್ಲೋರೋಫೈಸಿಯೆ ಯೂನಿಸೆಲ್ಯುಲರ್ ಆಗಿರುತ್ತೆ. ಹೋಲ್ ಬಾಡಿ ಸಿಂಗಲ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಇದು ಕಲೋನಿಯಲ್ ಅಥವಾ ಫಿಲಮೆಂಟಸ್ ಆಗಿರುತ್ತೆ. ಕ್ಲೋರೋಫೈಸಿಯಲ್ಲಿ ಯಾವ್ಯಾವ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದರೆ ಕ್ಲೋರೋಫಿಲ್ ಎ ಹಾಗೆ ಕ್ಲೋರೋಫಿಲ್ ಬಿ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫೈಸಿಯಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಡಾಮಿನೆಂಟ್ ಆಗಿರೋದ್ರಿಂದ ಪ್ಲಾಂಟ್ಸ್ಗಳು ಅಂದರೆ ಆಲ್ಗೆ ಗ್ರೀನ್ ಕಲರಲ್ಲಿ ಇರುತ್ತೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲಿ ಇರುತ್ತೆ ಅಂತ ನೋಡೋದಾದರೆ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಕ್ಲೋರೋಪ್ಲಾಸ್ಟ್ದು ಪಿಕ್ಚರ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಕ್ಲೋರೋಪ್ಲಾಸ್ಟ್ನ ಒಳಗಡೆ ಥೈಲಾಕಾಯ್ಡ್ ಅನ್ನೋ ಸ್ಟ್ರಕ್ಚರ್ಸ್ ಇರುತ್ತೆ. ನಂಬರ್ ಆಫ್ ಥೈಲಾಕಾಯ್ಡ್ಸ್ಗಳು ಸೇರಿ ಗ್ರಾನಾ ಅನ್ನೋ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಥೈಲಾಕಾಯ್ಡ್ ಇದೆ ಅಲ್ವಾ, ಆ ಥೈಲಾಕಾಯ್ಡ್ನ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟು ಪ್ರೆಸೆಂಟ್ ಇರುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ದು ಮೇನ್ ಕೆಲಸ ಏನು ಅಂದರೆ ಫೋಟೋಸಿಂಥೆಸಿಸ್ನ ಪರ್ಫಾರ್ಮ್ ಮಾಡೋದು. ಕ್ಲೋರೋಪ್ಲಾಸ್ಟು ಡಿಫ್ರೆಂಟ್ ಶೇಪ್ಸ್ಗಳಲ್ಲಿ ಇರುತ್ತೆ. ಯಾವ್ಯಾವ ಶೇಪಲ್ಲಿ ಇರುತ್ತೆ ಅಂತ ನೋಡೋದಾದರೆ ಕಪ್ ಶೇಪ್ಡ್, ಪ್ಲೇಟ್ ಲೈಕ್, ರಿಬ್ಬನ್ ಆರ್ ಸ್ಪೈರಲ್ ಶೇಪ್ಡ್, ಡಿಸ್ಕಾಯ್ಡ್ ಆ್ಯಂಡ್ ರೆಟಿಕ್ಯುಲೇಟ್. ಈ ರೀತಿಯಾಗಿ ಡಿಫ್ರೆಂಟ್ ಶೇಪ್ಸ್ಗಳಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಡಿಫ್ರೆಂಟ್ ಶೇಪ್ಸ್ ಆಫ್ ಕ್ಲೋರೋಪ್ಲಾಸ್ಟ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಒನ್ ಬಂದು ಕಪ್ ಶೇಪ್ಡ್, ಸೆಕೆಂಡ್ ಒನ್ ಸ್ಪೈರಲ್ ಅಥವಾ ರಿಬ್ಬನ್ ಶೇಪ್ಡ್, ಥರ್ಡ್ ಒನ್ ಡಿಸ್ಕಾಯ್ಡ್ ಶೇಪ್ಡ್ ಹಾಗೆ ಫೋರ್ತ್ ಒನ್ ರೆಟಿಕ್ಯುಲೇಟ್. ಕ್ಲೋರೋಫೈಸಿಯೆ ಆಲ್ಗೆ ಫುಡ್ಡನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಂತ ನೋಡೋದಾದರೆ ಪೈರೆನಾಯ್ಡ್ ಅನ್ನೋ ಒಂದು ಸ್ಟ್ರಕ್ಚರ್ ಇರುತ್ತೆ. ಒಂದೇ ಒಂದು ಪೈರೆನಾಯ್ಡ್ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಪೈರೆನಾಯ್ಡ್ಗಳು ಪ್ರೆಸೆಂಟ್ ಇರ್ಬೋದು. ಈ ಒಂದು ಪೈರೆನಾಯ್ಡ್ ಸ್ಟ್ರಕ್ಚರ್ ಎಲ್ಲಿ ಇರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇದೆ. ಇದು ಕ್ಲೋರೋಪ್ಲಾಸ್ಟ್. ಆ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಈ ರೀತಿಯಾಗಿ ಪೈರೆನಾಯ್ಡು ಪ್ರೆಸೆಂಟ್ ಇದೆ. ಇದರಲ್ಲಿ ಫುಡ್ ಸ್ಟೋರೇಜ್ ಆಗಿರುತ್ತೆ. ಇಲ್ಲಿ ಪೈರೆನಾಯ್ಡಲ್ಲಿ ಸ್ಟಾರ್ಚ್ ಹಾಗೆ ಪ್ರೋಟೀನ್ ಇದೆ. ಇನ್ನು ಕೆಲವು ಆಲ್ಗೆ ಆಯಿಲ್ ಡ್ರಾಪ್ಲೆಟ್ಸ್ನ ರೀತಿ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರತ್ತೆ. ಸೆಲ್ ವಾಲಿಗೆ ಬಂದರೆ ಕ್ಲೋರೋಫೈಸಿಯಲ್ಲಿ ಸೆಲ್ ವಾಲ್ ರಿಜಿಡ್ ಆಗಿರುತ್ತೆ. ರಿಜಿಡ್ ಅಂದರೆ ಸ್ಟಿಫ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಆಗಿ ಇರಲ್ಲ. ಇನ್ನರ್ ಲೇಯರ್ ಸೆಲ್ಯುಲೋಸಿಂದ ಫಾರ್ಮೇಷನ್ ಆಗಿರುತ್ತೆ. ಔಟರ್ ಲೇಯರ್ ಪೆಕ್ಟಿನಿಂದ ಫಾರ್ಮೇಷನ್ ಆಗಿರುತ್ತೆ.
ಸ್ಪೋರ್ ಫಾರ್ಮೇಷನ್ ಅಥವಾ ಫ್ರಾಗ್ಮೆಂಟೇಷನ್ನ ಮುಖಾಂತರ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ನ ಮುಖಾಂತರ ಏಸೆಕ್ಷುಯಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಇದು ಝೂಸ್ಪೊರಾಂಜಿಯಾ. ಈ ಝೂಸ್ಪೊರಾಂಜಿಯಾದ ಒಳಗಡೆ ಈ ರೀತಿಯಾಗಿ ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಈ ಝೂಸ್ಪೋರ್ಸ್ಗಳು ಜರ್ಮಿನೇಟ್ ಆಗಿ ಹೊಸ ಆಲ್ಗೆನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ಗ್ಯಾಮೆಟ್ಸ್ ಫ್ಯೂಷನ್ ಆಗತ್ತೆ. ಐಸೋಗ್ಯಾಮಿ, ಅನೈಸೋಗ್ಯಾಮಿ ಅಥವಾ ಊಗ್ಯಾಮಿಯ ಮುಖಾಂತರ ಸೆಕ್ಷುಯಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಆಗತ್ತೆ. ಕ್ಲೋರೋಫೈಸಿಯೆ ಆಲ್ಗೆಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ ಕ್ಲೆಮೆಡಮನಸ್, ಓಲ್ವಾಕ್ಸ್, ಯೂಲೋಥ್ರಿಕ್ಸ್, ಸ್ಪೈರೋಗ್ಯಾರಾ ಹಾಗೆ ಚಾರಾ. ನೆಕ್ಸ್ಟು ಫಿಯೋಫೈಸಿಯೆ ಬಗ್ಗೆ ಸ್ಟಡಿ ಮಾಡೋಣ. ಫಿಯೋಫೈಸಿಯೆ ಮರೈನ್ ವಾಟರಲ್ಲಿ ಇರುತ್ತೆ, ಅಂದರೆ ಸೀ ವಾಟರ್. ಇದನ್ನು ಕಾಮನ್ ಆಗಿ ಬ್ರೌನ್ ಆಲ್ಗೆ ಅಂತ ಕರೀತಾರೆ. ಏನಕ್ಕೆ ಅಂದರೆ ಈ ಆಲ್ಗೆ ಬ್ರೌನ್ ಕಲರಲ್ಲಿ ಇರುತ್ತೆ. ಫಿಯೋಫೈಸಿಯೆ ಸಿಂಪಲ್ ಅಥವಾ ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಆಗಿರುತ್ತೆ. ಸಿಂಪಲ್ ಅಂತ ಹೇಳಿದ್ರೆ ಸ್ವಲ್ಪ ಬ್ರಾಂಚಸ್ಗಳು ಮಾತ್ರ ಪ್ರೆಸೆಂಟ್ ಇರುತ್ತೆ. ಪ್ರೊಫ್ಯೂಸ್ಲಿ ಬ್ರಾಂಚ್ಡ್ ಅಂತ ಹೇಳಿದ್ರೆ ತುಂಬ ಬ್ರಾಂಚ್ಡ್ ಆಗಿರುತ್ತೆ, ತುಂಬ ಬ್ರಾಂಚಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ. ಹಾಗೆ ಇದು ಫಿಲಮೆಂಟಸ್ ಆಗಿರುತ್ತೆ. ಫಿಯೋಫೈಸಿಯೆ ಆಲ್ಗೆಯಲ್ಲಿ ಕ್ಲೋರೋಫಿಲ್ ಎ ಹಾಗೆ ಕ್ಲೋರೋಫಿಲ್ ಸಿ ಪ್ರೆಸೆಂಟ್ ಇರುತ್ತೆ. ಹಾಗೆ ಕೆರಾಟಿನಾಯ್ಡ್ಸ್ ಇರುತ್ತೆ. ಕೆರಾಟಿನಾಯ್ಡ್ಸ್ ಅಂತ ಹೇಳಿದ್ರೆ ಪಿಗ್ಮೆಂಟ್ಸ್ ಅಂತ. ಇದು ಪ್ಲಾಂಟಿಗೆ ಕಲರ್ನ ಪ್ರೊವೈಡ್ ಮಾಡುತ್ತೆ. ಫಿಯೋಫೈಸಿಯಲ್ಲಿ ಯಾವ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದ್ರೆ ಝಾಂಥೋಫಿಲ್. ಝಾಂಥೋಫಿಲನ್ನು ಎಲ್ಲೋ ಪಿಗ್ಮೆಂಟ್ ಅಂತ ಹೇಳಿ ಕೂಡ ಕರಿತೀವಿ. ಝಾಂಥೋಫಿಲ್ಲಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪಿಗ್ಮೆಂಟ್ಸ್ ಬರುತ್ತೆ. ಅದರಲ್ಲಿ ಫ್ಯೂಕೋಝಾಂಥಿನ್ ಕೂಡ ಒಂದು. ಫ್ಯೂಕೋಝಾಂಥಿನ್ ಈಸ್ ಅ ಟೈಪ್ ಆಫ್ ಝಾಂಥೋಫಿಲ್ ಪಿಗ್ಮೆಂಟ್. ಇನ್ ಕೇಸ್ ಆಫ್ ಫಿಯೋಫೈಸಿಯೆ ಆಲ್ಗೆಗೆ ಬ್ರೌನ್ ಕಲರ್ ಬರೋದಕ್ಕೆ ಮೇಯ್ನ್ ಆಗಿ ಫ್ಯೂಕೋಝಾಂಥಿನ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಫ್ಯೂಕೋಝಾಂಥಿನ್ ಪಿಗ್ಮೆಂಟ್ ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ಆ ಒಂದು ಆಲ್ಗೆಯ ಕಲರ್ ಡಿಸೈಡ್ ಆಗುತ್ತೆ. ಫಿಯೋಫೈಸಿಯೆ ಆಲ್ಗೆದು ಸೆಲ್ ವಾಲಿಗೆ ಬಂದರೆ ಔಟರ್ ಲೇಯರ್ ಹಾಗೆ ಇನ್ನರ್ ಲೇಯರ್ ಇರುತ್ತೆ. ಇನ್ನರ್ ಲೇಯರ್ ಸೆಲ್ಯುಲೋಸಿಂದ ಕಂಪೋಸ್ ಆಗಿರುತ್ತೆ. ಔಟರ್ ಲೇಯರಲ್ಲಿ ಜಲಾಟಿನಸ್ ಕೋಟಿಂಗ್ ಇರುತ್ತೆ. ಜಲಾಟಿನಸ್ ಕೋಟಿಂಗ್ ಅಂದರೆ ಜಲ್ಲಿ ಲೈಕ್ ಲೇಯರ್ ಅಂತ. ಜಲಾಟಿನಸ್ ಕೋಟಿಂಗ್ ಆಲ್ಜಿನ್ ಅನ್ನೋ ಒಂದು ಸಬ್ಸ್ಟೆನ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಸೊ ಔಟರ್ ಲೇಯರಲ್ಲಿ ಆಲ್ಜಿನ್ನಿಂದ ಫಾರ್ಮೇಷನ್ ಆಗಿರೋ ಅಂಥ ಜಲಾಟಿನಸ್ ಕೋಟಿಂಗ್ ಇರುತ್ತೆ. ಇನ್ನರ್ ಲೇಯರ್ ಸೆಲ್ಯುಲೋಸಿಂದ ಫಾರ್ಮೇಷನ್ ಆಗಿರುತ್ತೆ. ಫಿಯೋಫೈಸಿಯಲ್ಲಿ ಪ್ಲಾಸ್ಟಿಡ್ಸ್ನ ಜೊತೆ ಅಂದರೆ ಕ್ಲೋರೋಪ್ಲಾಸ್ಟ್ನ ಜೊತೆ ಸೆಂಟ್ರಲಿ ಲೊಕೇಟೆಡ್ ವ್ಯಾಕ್ಯೂಲ್ ಹಾಗೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಫಿಯೋಫೈಸಿಯಲ್ಲಿ ಫ್ರಾಂಡ್, ಸ್ಟೈಪ್ ಹಾಗೆ ಹೋಲ್ಡ್ ಫಾಸ್ಟ್ ಅನ್ನೋ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಫ್ರಾಂಡ್ ಬಂದು ಲೀಫ್ ಲೈಕ್ ಫೋಟೋಸಿಂಥೆಟಿಕ್ ಆರ್ಗನ್ ಆಗಿರುತ್ತೆ. ಇದು ಲೀಫ್ ಅಲ್ಲ, ಲೀಫ್ ಲೈಕ್. ಹಾಗೆ ಸ್ಟೈಪ್ ಬಂದು ಸ್ಟಾಕ್ ಆಗಿರುತ್ತೆ. ಹೋಲ್ಡ್ ಫಾಸ್ಟ್ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸಿಗೆ ಪ್ಲಾಂಟ್ ಬಾಡಿ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ಬೈ ಫ್ರಾಗ್ಮೆಂಟೇಷನ್, ಅಂದರೆ ಫ್ರಾಗ್ಮೆಂಟೇಷನ್ನ ಮುಖಾಂತರ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಏಸೆಕ್ಷುಯಲ್ ರಿಪ್ರೊಡಕ್ಷನಿಗೆ ಬಂದರೆ ಬೈಫ್ಲಾಜೆಲೇಟ್ ಝೂಸ್ಪೋರ್ಸ್ಗಳಿರುತ್ತೆ. ಬೈಫ್ಲಾಜೆಲೇಟ್ ಅಂದರೆ 2 ಫ್ಲಾಜೆಲಾಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಪಿಯರ್ ಶೇಪ್ ಇರುತ್ತೆ ಝೂಸ್ಪೋರ್ಸ್. ಅದನ್ನು ನೀವು ಅಲ್ಲೇ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. 2 ಅನ್ಈಕ್ವಲಿ ಅಟ್ಯಾಚ್ಡ್ ಫ್ಲಾಜೆಲ್ಲಾ. 2 ಫ್ಲಾಜೆಲ್ಲಾ ಇರುತ್ತೆ ಅಲ್ವಾ, ಅದು ಅನ್ಈಕ್ವಲ್ ಆಗಿರುತ್ತೆ. ಒಂದು ಲಾಂಗ್ ಇರುತ್ತೆ, ಇನ್ನೊಂದು ಶಾರ್ಟ್ ಇರುತ್ತೆ. ಗ್ಯಾಮೆಟ್ಸ್ ಫ್ಯೂಷನ್ ಆಗೋದ್ರ ಮುಖಾಂತರ ಸೆಕ್ಷುಯಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಐಸೋಗ್ಯಾಮಿ, ಅನೈಸೋಗ್ಯಾಮಿ ಅಥವಾ ಓಗ್ಯಾಮಿ ಆಗಿರ್ಬೋದು. ಗ್ಯಾಮೆಟ್ಸ್ಗಳು ಕೂಡ ಪಿಯರ್ ಶೇಪಲ್ಲಿ ಇರುತ್ತೆ. ಅದನ್ನು ನಾವು ಪೈರಿಫಾರ್ಮ್ ಅಂತ ಹೇಳಿ ಕರಿತೀವಿ. ಪಿಯರ್ ಶೇಪ್ಡ್ ಗ್ಯಾಮೆಟ್ಸಲ್ಲಿ 2 ಫ್ಲಾಜೆಲಾ ಪ್ರೆಸೆಂಟ್ ಇರುತ್ತೆ. ಅದು ಲ್ಯಾಟರಲಿ ಅಂದರೆ ಸೈಡಲ್ಲಿ ಅಟ್ಯಾಚ್ ಆಗಿರುತ್ತೆ. ಫಿಯೋಫೈಸಿಯೆ ಆಲ್ಗೆಗೆ ಎಕ್ಸಾಂಪಲ್ಸ್ ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಲ್ಯಾಮಿನೇರಿಯಾ, ಸರ್ಗೆಸಮ್ ಹಾಗೆ ಫ್ಯೂಕಸ್. ನೆಕ್ಸ್ಟು ರೋಡೋಫೈಸಿಯೆ. ಹ್ಯಾಬಿಟೇಟಿಗೆ ಬಂದರೆ ಮೆರೇನ್ ವಾಟರ್, ವಾರ್ಮರ್ ಏರಿಯಾಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಫಿಯೋಫೈಸಿಯೆ ಆಲ್ಗೆಗಳು ಸರ್ಫೇಸ್ ಆಫ್ ದ ವಾಟರ್ ಅಂದರೆ ನೀರಿನ ಮೇಲ್ಭಾಗದ ಹತ್ರ, ಹಾಗೆ ಗ್ರೇಟರ್ ಡೆಪ್ತ್ ಇನ್ ಓಷನ್ಗಳಲ್ಲಿ ತುಂಬ ಆಳವಾಗಿರೋ ಅಂಥ ಜಾಗ ಇರುತ್ತೆ ಅಲ್ವಾ, ಅಲ್ಲಿ
ಎರಡು ಕಡೆನೂ ಕೂಡ ಪ್ರೆಸೆಂಟ್ ಇರುತ್ತೆ. ರೋಡೋಫೈಸಿಯನ್ನ ಕಾಮನ್ ಆಗಿ ರೆಡ್ ಆಲ್ಗೆ ಅಂತ ಹೇಳಿ ಕರೀತಾರೆ. ಇದು ನೋಡೋದಕ್ಕೆ ರೆಡ್ ಕಲರಲ್ಲಿ ಇರುತ್ತೆ. ಹಾಗೆ ಇದು ಮಲ್ಟಿ ಸೆಲ್ಯುಲಾರ್ ಆಗಿರುತ್ತೆ. ಕಲೋನಿಯಲ್ ಅಥವಾ ಫಿಲಮೆಂಟಸ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೆಲ್ ವಾಲಿಗೆ ಬಂದರೆ ಔಟರ್ ಲೇಯರ್ ಪೆಕ್ಟಿನ್ ಹಾಗೆ ಸಲ್ಫೇಟ್ ಎಸ್ಟರ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಇನ್ನರ್ ಲೇಯರ್ ಸೆಲ್ಯುಲೋಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ರೋಡೋಫೈಸಿಯಲ್ಲಿ ಯಾವ್ಯಾವ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದ್ರೆ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಡಿ ಹಾಗೆ ಫೈಕೋ ಎರಿಥ್ರಿನ್. ರೋಡೋಫೈಸಿಯೆ ಆಲ್ಗೆಗೆ ಮೇನ್ ಆಗಿ ರೆಡ್ ಕಲರ್ ಬರೋದಕ್ಕೆ ರೀಸನ್ ಫೈಕೋ ಎರಿಥ್ರಿನ್ ಪಿಗ್ಮೆಂಟ್. ಫುಡ್ ಸ್ಟೋರೇಜಿಗೆ ಬಂದರೆ ಫ್ಲೋರಿಡಿಯನ್ ಸ್ಟಾರ್ಚ್ನ ಫಾರ್ಮಲ್ಲಿ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಫ್ಲೋರಿಡಿಯನ್ ಸ್ಟಾರ್ಚ್ದು ಸ್ಟ್ರಕ್ಚರ್ ಅಮೈಲೋಪೆಕ್ಟಿನ್ ಹಾಗೆ ಗ್ಲೈಕೋಜನ್ನಿಗೆ ಸಿಮಿಲರ್ ಆಗಿರುತ್ತೆ. ಕ್ಲೋರೋಫೈಸಿಯೆ ಹಾಗೆ ಫಿಯೋಫೈಸಿಯೆ ಆಲ್ಗೆಯಲ್ಲಿ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಫುಡ್ ಸ್ಟೋರೇಜ್ ಆಗ್ತಿತ್ತು. ಇನ್ ಕೇಸ್ ಆಫ್ ರೋಡೋಫೈಸಿಯೆ ಕ್ಲೋರೋಪ್ಲಾಸ್ಟಿಂದ ಹೊರಗಡೆ ಸೈಟೋಪ್ಲಾಸಮ್ ಅಲ್ಲಿ ಫುಡ್ ಸ್ಟೋರೇಜ್ ಆಗುತ್ತೆ. ಫ್ರಾಗ್ಮೆಂಟೇಷನ್ನ ಮುಖಾಂತರ ವೆಜಿಟೇಟಿವ್ಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ಸ್ ನಾನ್ ಮೊಟೈಲ್ ಆಗಿರುತ್ತೆ, ಅಂದರೆ ಫ್ಲಾಜೆಲ್ಲ ಆಬ್ಸೆಂಟ್ ಆಗಿರುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಇಲ್ಲೂ ಕೂಡ ಗ್ಯಾಮೆಟ್ಸ್ ನಾನ್ ಮೊಟೈಲ್ ಆಗಿರುತ್ತೆ, ಅಂದರೆ ಇಂಡಿಪೆಂಡೆಂಟ್ ಆಗಿ ಮೂವ್ ಆಗುವಂಥ ಎಬಿಲಿಟಿ ಇರಲ್ಲ. ಫ್ಯೂಷನ್ ಆಫ್ ಗ್ಯಾಮೆಟ್ ಗ್ಯಾಮಸ್ ಆಗಿರುತ್ತೆ, ಅಂದರೆ ಒಂದು ಗ್ಯಾಮೆಟ್ ಲಾರ್ಜರ್ ಆಗಿರುತ್ತೆ, ಇನ್ನೊಂದು ಗ್ಯಾಮೆಟ್ ಸ್ಮಾಲರ್ ಆಗಿರುತ್ತೆ. ರೋಡೋಫೈಸಿಯೆ ಆಲ್ಗೆಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಪಾಲಿಸಿಫೋನಿಯಾ, ಪಾರ್ಫೈರಾ, ಜಲಿಡಿಯಂ ಹಾಗೆ ಗ್ರಾಸಿಲೇರಿಯಾ. ಇದಿಷ್ಟು ಆಲ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಬ್ರಯೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ.